everyone, this is Anusha and welcome to my channel. It's been a while and I'm doing great. ನೀವೆಲ್ಲರೂ ಹೇಗಿದ್ದೀರಾ? How your days are going on and how you're beating the summer? ಸೊ ಹೀಟ್ನ ಹೆಂಗೆ ಬೀಟ್ ಮಾಡ್ತಿದ್ದೀರಾ? ಸೊ ಎಲ್ಲ ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ನಾನು ಓದ್ತೀನಿ ನಿಮ್ಮೆಲ್ಲ ಕಮೆಂಟ್ಸ್ ಆ್ಯಂಡ್ ನವಡೇಸ್ ಯು ಪೀಪಲ್ ಆರ್ ಶೋಯಿಂಗ್ ಸೋ ಮಚ್ ಲವ್ ಟು ಮೀ, ಲೈಕ್ ಸೋ ಮಚ್ ಲವ್. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಬಿಕಾಸ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಲೈಕ್ ಸ್ಟ್ರೇಂಜರ್ಸ್ ನಾವು ಯು ಪೀಪಲ್ ಆರ್ ಮೈ ಸಬ್ಸ್ಕ್ರೈಬರ್ಸ್ ಐ ನೋ, ಬಟ್ ಆದರೂ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ ನಂಗೆ ಇಷ್ಟು ಪ್ರೀತಿ ತೋರಿಸ್ತಾರೆ. ಆ ಫೀಲಿಂಗ್ ಹೆಂಗಿರುತ್ತೆ ಅದು ನಂಗೆ ಈಗೆಲ್ಲ ಅರ್ಥ ಆಗ್ತಿದೆ, ಗೊತ್ತಾಗ್ತಿದೆ. ಐ ಆಮ್ ಫೀಲಿಂಗ್ ಸೋ ಗುಡ್, ಸೋ ಮಚ್ ಹ್ಯಾಪಿನೆಸ್ ಬಿಕಾಸ್ ಆಫ್ ಯು ಆಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಸಪೋರ್ಟ್ ಫಾರ್ ದ ಸ್ಮಾಲ್ ಗರ್ಲ್. ಯಾವುದೋ ಒಂದು 4-5 ಫೀಟ್ ಗರ್ಲ್ಗೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ಅದು ಇಷ್ಟು ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ. ಲೈಕ್ I know 12K is more for me now. I know, don't come to me, 12K is huge for me now, but ಆದರೂ ಕಂಪೇರ್ಡ್ ಟು ಬಿಗ್ ಕ್ರಿಯೇಟರ್ಸ್ಗೆಲ್ಲ ನೋಡಿದ್ರೆ ಸೊ ಆದರೂ ನನಗೆ ಇಷ್ಟೊಂದು ರೆಕಗ್ನೈಸೇಷನ್ ಎಲ್ಲೇ ಹೋದರು RR ನಗರದಲ್ಲಿ ಸುತ್ತಮುತ್ತ. ಆಮೇಲೆ ಎಲ್ಲರೂ ಕಮೆಂಟ್ಸ್ ಮಾಡೋದಿರ್ಬೋದು, ಕೆಲವರು ಟೆಕ್ಸ್ಟ್ ಮಾಡೋದಿರ್ಬೋದು, DM ಮಾಡೋದಿರ್ಬೋದು. ಆ ಕ್ರೇಜಿನೆಸ್, ಆ ಮ್ಯಾಡ್ನೆಸ್ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಲೈಕ್ ತುಂಬ ನಂಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು. ಆ್ಯಕ್ಚುಲಿ ನಾನು ಬ್ರೇಕ್ ತೊಗೋಬೇಕು ಆ ಥರ ಎಲ್ಲ ಅಂದ್ಕೊಳ್ತೀನಿ. ಸೊ ಇದೆಲ್ಲ ಕಮೆಂಟ್ಸ್ ಬರೋದು, ಇದೆಲ್ಲ DMs ನಾನು ಹೋದಾಗ ರೆಕಗ್ನೈಸ್ ಮಾಡಿ ಮಾತಾಡ್ಸೋದು, ಅದೆಲ್ಲ ನೋಡಿ ನನಗಿನ್ನೂ ಇಲ್ಲ ನಾನು ಮಾಡಬೇಕು ವೀಡಿಯೋಸ್ ಅಂತ. ಆ್ಯಕ್ಚುಲಿ ಹಾಗೆ ಅಂದ್ಕೊಂಡೆ ಧರ್ಮಸ್ಥಳದಿಂದ ಬಂದು ಒಂದು 4-5 ಡೇಸ್ ನಾನು ಸ್ವಲ್ಪ ಬ್ರೇಕ್ ತೊಗೋಬೇಕಂತ. ಬಿಕಾಸ್ ನನಗೆ ಇಲ್ಲಿ ಸ್ವಲ್ಪ ಇಂಜುರಿ ಥರನೂ ಆಗಿತ್ತು. ಸೊ ಇದೆಲ್ಲ ಲವ್ ನೀವು ತೋರಿಸ್ತಿರೋದು ನೋಡಿ. ಸೊ I took the camera, I just started to vlog. ಸೊ ಹಾಗೆ ನೀವೆಲ್ಲರೂ ಹೇಗಿದ್ದೀರಾ ಅಂತ ಕೇಳಬೇಕಂತ ಅನಿಸ್ತು. ಕಮೆಂಟಲ್ಲಿ ಹೇಳಿ ನನಗೆ ಹೌ ಆರ್ ಯು ಆಲ್ ಡೂಯಿಂಗ್ ಅಂತ. ಇವತ್ತು ಬಂದ್ಬಿಟ್ಟು ವೀಕೆಂಡ್ ಸ್ಯಾಟರ್ಡೇ. ಇದೇನು ಆಲ್ರೆಡಿ ಹಿಂಗೆ ರೆಡಿ ಆಗಿದ್ದಾಳೆ, ವೀಕೆಂಡ್ ಅದಕ್ಕೆ ಅಂದ್ಕೊಂಡ್ರಾ? ಇಲ್ಲ, ಒಂದು ಕೊಲ್ಯಾಬ್ ವಿಡಿಯೋ ಇತ್ತು, ಕೊಲ್ಯಾಬ್ ವಿಡಿಯೋ ಮಾಡಬೇಕಾಯಿತು ಸಮ್ ಹೇರ್ ಪ್ರಾಡಕ್ಟು. ಸೊ ಚೆನ್ನಾಗೂ ಇದೆ. ಸೊ ಅದನ್ನು ಫಿಲ್ಮ್ ಮಾಡ್ತಾ ಇದ್ದೆ ಆ್ಯಂಡ್ ಇನ್ನೊಂದು 2 ಸ್ವಲ್ಪ ವಿಡಿಯೋ ಚೇಂಜಸ್ ಮಾಡಬೇಕಿತ್ತು. ಸೊ ಫಿಲ್ಮ್ ಮಾಡೋಣ ಅಂತ ಈಗ ಈವ್ನಿಂಗ್ ಆಲ್ರೆಡಿ 5 o'clock ಆಗ್ತಿದೆ ಅನಿಸುತ್ತೆ. ಐ ಚೆಕ್ ದ ಟೈಮ್, 6 o'clock. ಓ ಮೈ ಗಾಡ್, ನಾನು ಇನ್ನೂ 4-5 ಓಕೆ ಅಂದರೆ ವಿಡಿಯೋ ಮಾಡ್ತಾ ಗೊತ್ತಾಗಲಿಲ್ಲ. ಈಗ 6 o'clock ಟೈಮ್. 6 o'clock ನಾನು ಇನ್ನೂ ಮನೇಲೇ ಇದ್ದೀನಿ. ಸೊ ರಮ್ಯಂದು ನಾಳೆ ಮೆಹಂದಿ ಕಮ್ ಹಳದಿ ಏನೇನು ಪ್ರೋಗ್ರಾಮ್ ಇದೆ ಗೊತ್ತಿಲ್ಲ. ಸೊ ಇವತ್ತು ಈಗ ಈವ್ನಿಂಗೆ ಎಲ್ಲ ರೆಸಾರ್ಟ್ಗೆ ಹೋಗಿದ್ದಾರೆ. ನಾನು ಒಂದು ಶಾರ್ಟ್ಸಲ್ಲಿ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ನಾನು ಆ ರೆಸಾರ್ಟ್ಗೆ ಹೋಗಿರೋದು ಅದೆಲ್ಲ ಮಾಡಿದ್ದೀನಿ ಶಾರ್ಟ್ಸು. ಅವ್ರಿಗೆ ಒಂದು 5-4 ಹಂಗೆ ಹೋಗಿದ್ದಾರೆ ರೆಸಾರ್ಟ್ಗೆ. ಆಲ್ರೆಡಿ ಅವಳು ನಮಗೂ ಕೂಡ ಕಾಲ್ ಮಾಡ್ತಾ ಇದ್ದಾಳೆ. ನಾನು ಇಷ್ಟರಲ್ಲಿ ಹೋಗಬೇಕಿತ್ತು ನಾವು. ಸಿಂಧು ಇಸ್ ನಾಟ್ ಫೀಲಿಂಗ್ ವೆಲ್, ತುಂಬಾ ಹುಷಾರಿಲ್ಲ ಅವಳಿಗೆ. ಬಟ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅವಳು ಸ್ವಲ್ಪ ರೆಸ್ಟ್ ಮಾಡಿ ಬಂದು ಜಾಯಿನ್ ಆಗ್ತಾಳೆ ನಮ್ಮನ್ನ. ಅವಳಿಗೂ ಸ್ವಲ್ಪ ಕೆಲಸ ಅದೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ನೋಡ್ಕೊಂಡು ಬರಬೇಕು. ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆ್ಯಸ್ ಸಿಂಪಲ್ ಆಸ್ ದಟ್. ನಾಳೆ ಒಂದೇ ದಿನ. ಸೊ ಮಾರ್ನಿಂಗ್ ಏನಾದ್ರು ಹಳದಿ ಇರುತ್ತೆ, ಅದಾದಮೇಲೆ ಮೆಹಂದಿ ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್ ಅಷ್ಟರಲ್ಲೆಲ್ಲ ಲೈಕ್ ಮುಗ್ದೋಗ್ಬಿಡುತ್ತೆ. ಜಸ್ಟ್ 1 day ಹಾಫ್ ಡೇ ಫಂಕ್ಷನ್ ಥರ. ಏನೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂದರೆ ಜಸ್ಟ್ 2 ಕುರ್ತಾ ಸೆಟ್, ಕುರ್ತಾಸು ಎಮರ್ಜೆನ್ಸಿಗಿರಲಿ ಅಂತ, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಆ್ಯಂಡ್ ಇಲ್ಲಿ ಸಮ್ ಇನ್ನರ್ ಗಾರ್ಮೆಂಟ್ಸ್ ಅಷ್ಟೇ. ಆ್ಯಂಡ್ ಇಲ್ಲಿ ನನ್ನ ಮೇಕಪ್ ಅಂದರೆ ನನಗೆ ಅಲ್ಲ, ರಮ್ಯಂಗೆ ನಾನು ಮೇಕಪ್ ಮಾಡಬೇಕು. ಸೊ ಹಾಗಾಗಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಬ್ಯಾಗ್ ಪೂರ್ತಿ ಮೇಕಪ್ ಇದೆ. ಆ್ಯಂಡ್ ನಾನು ಮೆಹಂದಿಗೆ ಹಾಕ್ಕೊಳ್ತಾ ಇರೋ ಗೌನ್ ಇದೆ. ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಎಲ್ಲ ತುಂಬ ಗ್ರ್ಯಾಂಡಾಗಿದೆ ನನ್ನ ಹತ್ರ. ಅಂದರೆ ತುಂಬ ಸಿಂಪಲ್ ಆಗಿರೋದಿಲ್ಲ, ಮಂಡ್ಯದಲ್ಲೇ ಇದೆ. ಮೆಹಂದಿದು ಪ್ರತಿಯೊಂದು ಗ್ರ್ಯಾಂಡ್ ಇದೆ ನಂದು ಕಾಸ್ಟ್ಯೂಮ್ ಲೈಕ್ ಅಟೇರ್. ಹಾಗಾಗಿ ಇದೊಂದೇ ನನಗೆ ಓಕೆ ಫೈನ್. ಈ ಗೌನ್ ನೋಡಿರ್ತೀರ ನೀವು, ಹಾಕ್ಕೊಂಡಿದ್ದೀನಿ ನಾನು. ಸೊ ಇದನ್ನೇ ರಿಪೀಟ್ ಮಾಡೋಣ, ಇಟ್ಸ್ ಓಕೆ ಅಂತ ಇದನ್ನು ಎತ್ಕೊಂಡಿದ್ದೀನಿ. ಸಿಂಧುನು ಲೆಹೆಂಗಾ ಹಾಕ್ಕೊತಾ ಇದ್ದಾಳೆ. ದ ಸಿಚುವೇಶನ್, ಎವ್ರಿಥಿಂಗ್ ಈಸ್ ಪ್ಯಾಕ್ಡ್. ಎಟ್ ದ ಸೇಮ್ ಟೈಮ್ ರಮ್ಯನ್ ಮದುವೆಗೆ ಏನು ಹಾಕ್ಕೊಳ್ಳೋದಂತ ಫಿಗರ್ ಔಟ್ ಮಾಡ್ತಾ ಇದೆ ಇವತ್ತು. ಬಿಕಾಸ್ ಅದೇ ಹೇಳೋದ್ನಲ್ಲ, ನನಗೆ ಮೆಹಂದಿಗೆ ಶಾಕ್ ಆಗಿಬಿಡ್ತಾ, ಯಾವುದೂ ಇಲ್ಲ ನನ್ನ ಹತ್ರ. ಆಮ್ ಐ ಡಮ್ ಅವ್ರ ವಾಟ್, ಇಲ್ಲಿ ಯಾವುದೂ ಇಲ್ಲ ಅಂತ. ಆಮೇಲೆ ಅಂದ್ಕೊಂಡೆ ಇನ್ನು 4 days ಇದೆ ಮದುವೆಗೆ, ನಾನು ಇದೇ ಥರ ಮೆಸ್ ಮಾಡಿಕೊಂಡ್ರೆ ಮದುವೆ ಹಿಂದಿನ ದಿನ ಹಿಂಗೆ ಮತ್ತೆ ಇದೇ ಸಿಚುವೇಶನ್ ಆಗುತ್ತೆ ಅಂತ. ಸೊ ಇವತ್ತು ಸಾರ್ಟ್ ಔಟ್ ಮಾಡಿಕೊಂಡೆ ಮದುವೆಗೆ ಮತ್ತು ಅವಳ ರಿಸೆಪ್ಷನ್ಗೆ ಯಾವ್ದು ಹಾಕ್ಕೊಳ್ಳೋದಂತ. ಗ್ರೀನ್ ಒನ್ ಏನಿದೆ ಒಂಥರ ಪೈತಿನಿ ಬಾರ್ಡರ್ ಥರ. ಸೊ ಇದನ್ನ ಧಾರೆಗೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ದಿಸ್ ಗ್ರೀನ್ ಒನ್, ದಿಸ್ ಸೂಟ್ಸ್ ವೆಲ್ ಫಾರ್ ದಟ್ ಧಾರೆ ಆ್ಯಂಡ್ ಆಲ್. ಆ ಥರ ಒಂಥರ ಟ್ರೆಡಿಷ್ನಲ್ ಆಗಿದೆ ಅಂತ. ಸೊ ಇದ್ರ ಬ್ಲೌಸು ಹಿಂಗಿದೆ, ಏನೂ ವರ್ಕ್ ಏನೂ ಇಲ್ಲ. ನೋಡಿರ್ತೀರ ನನ್ನ ಮದುವೆದು ಇದು ಸ್ಯಾರಿ ಆ್ಯಕ್ಚುಲಿ. ಸೊ ಇದು ಅವಳ ಧಾರೆ ಮುಹೂರ್ತಕ್ಕೆ ಹಾಕ್ಕೊಳ್ಳೋಣ ಅಂತ.
ಇದಂತೂ ಬ್ರ್ಯಾಂಡ್ ನ್ಯೂ ಸ್ಯಾರಿ, ಲೈಕ್ ಮದುವೆಲ್ಲ ತೊಗೊಂಡಿದ್ದು, ಬಟ್ ಇದುವರೆಗೂ ಹಾಕೇ ಇಲ್ಲ ನೋಡಿ, ಹಾಗೆ ಇದೆ. ಅದಕ್ಕೆ ಇದನ್ನ ನಾನು ರಿಸೆಪ್ಷನ್ಗೆ ಡ್ರೇಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಈ ಸ್ಯಾಫ್ರನ್ ಆರೆಂಜ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್ ಇನ್ ದಿಸ್ ಸಾರಿ. ನನಗೆ ಈ ಸಿಚುವೇಶನ್ ಬಿಟ್ಟರೆ ನೆಕ್ಸ್ಟ್ ಇನ್ನು ಯಾವಾಗ ಇದನ್ನು ಡ್ರೇಪ್ ಮಾಡ್ಕೊತೀನೋ ಗೊತ್ತಿಲ್ಲ. ಸೊ ಅದಕ್ಕೆ ಇದನ್ನು ಇಲ್ಲ, ಹೊಸ ಸ್ಯಾರಿನೇ ಉಟ್ಕೊಳ್ಳೋಣ ಅವಳ ರಿಸೆಪ್ಷನ್ಗೆ ಅಂತ ನಾನು ಚೂಸ್ ಮಾಡಿದೆ ಅವಳ ರಿಸೆಪ್ಷನ್ಗೆ. ಆ್ಯಂಡ್ ಬ್ಲೌಸ್ ಹಿಂಗಿದೆ, ಸೊ ಒಂಥರ ರಿಸೆಪ್ಷನ್ಗೆ ಒಂಥರ ಕರೆಕ್ಟ್ ಇದೆ ಅಂತ ಅನಿಸ್ತು ನನಗೆ. ಸಮಥಿಂಗ್ ಬ್ಯಾಕ್ಲೆಸ್ ಇದೆ, ಬಟ್ ಅದು ನನ್ನ ಪಟ್ಟಿ ಇದೆ ಇಲ್ಲಿ ಕೆಳಗಡೆ, ಹಿಂಗಿದೆ ಬ್ಯಾಕ್ ಡಿಸೈನ್. ಆ್ಯಂಡ್ ಸ್ಲೀವ್ಸ್ಗೆ ಫುಲ್ ಜಾಯಿಂಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಇದು ಬಂದುಬಿಟ್ಟು ಹಾಫ್ ಬಾರ್ಡರ್, ಇಷ್ಟೇ ಬಾರ್ಡರಾ, ಸೊ ಇಲ್ಲಿ ಜಾಯಿಂಟ್ ಮಾಡಿದ್ದಾರೆ ಹಿಂಗೆ, ಸೊ ದಟ್ ಫುಲ್ ಬರಲಿ ಚೆನ್ನಾಗಿ ಅನಿಸುತ್ತೆ ಅಂತ. ಆ್ಯಂಡ್ ಇಲ್ಲಿ ಪರ್ಲ್ ಕೂಡ ಕೊಟ್ಟಿದ್ದಾರೆ, ಸೊ ಚೆನ್ನಾಗಿರುತ್ತೆ ಇದು ರಿಸೆಪ್ಷನ್ಗೆ ಗ್ರ್ಯಾಂಡಾಗಿ ಚೆನ್ನಾಗಿ ಅನಿಸುತ್ತೆ. ನೋಟ್ ಮಾಡಿ ಇಟ್ಬಿಟ್ಟೆ, ಬ್ಲೌಸ್ ಎಲ್ಲ ಹಾಕಿ ನೋಡಿ ಫಿಟ್ಟಿಂಗ್ ಆಗುತ್ತಾ ಏನು ಅಂತ. ಸೊ ಇದೆರಡೂ ಕವರ್ಗೂ ಹಾಕಿಟ್ಟಿದ್ದೀನಿ ಬಿಕಾಸ್ ಐರನ್ ಕೊಡೋಣ ಅಂತ. ಎವ್ರಿಥಿಂಗ್ ಡನ್. ಜಾಸ್ತಿ ಬ್ಲಾಬ್ಲರ್ ಮಾಡ್ತಾಳೆ ಅಲ್ವಾ ಅನುಷಾ. ರಿಯಲ್ ಲೈಫಲ್ಲೂ ಹಿಂಗೇನೆ, ನಾನು ಸ್ವಲ್ಪ ಜಾಸ್ತಿ ಟಾಕೆಟಿವೆ, ಬಟ್ ನಾಟ್ ವಿತ್ ಎವ್ರಿ ಒನ್. ಇವಾಗ 1 hour ಆರಾಮಾಗಿ ಕೂತ್ಕೊಳ್ತೀನಿ. ಆ್ಯಕ್ಚುಲಿ ಇವತ್ತು ನೆನ್ನೆ ಎಲ್ಲ ತುಂಬಾ ನನಗೆ ಕೆಲಸ ಆಯಿತು. ಧರ್ಮಸ್ಥಳಕ್ಕೆ ಅಂತ ಹೋಗಿ ಮಂಡ್ಯದಲ್ಲಿ 3-4 ದಿನ ಇದ್ದು ಬಂದು ಇಲ್ಲೆಲ್ಲ ನಂಗೆ ಸಾರ್ಟ್ ಔಟ್ ಮಾಡಿಕೊಂಡು, ಇಲ್ಲಿ ಅಲ್ಲಿಂದ ತಂದಿರೋ ಕ್ಲಾತ್ಸ್ ಎಲ್ಲ ವಾಶ್ ಮಾಡಿಕೊಂಡು, ಆ ಥರ ತುಂಬ ಕೆಲಸ ಆಯಿತು. ಇವತ್ತು ಅಷ್ಟೇ, ಇಷ್ಟೋ ತನಕನೂ ಕೆಲಸ ಆಯಿತು. ಸೊ ಈಗ 1 hour ನಾನು ಕೂಡ ಆರಾಮಾಗಿ ಕೂತ್ಕೊಳ್ತೀನಿ. ಸಿಂಧು ಪಾಪ 1 hour ರೆಸ್ಟ್ ತೊಗೊಂಡು ಅವಳು ಬರಲಿ, ನೋಡೋಣ, ದೆನ್ ವಿಲ್ ಗೋ ದೇ. ಒನ್ಸ್ ಇಲ್ಲಿಂದ ನಾವು ಹೊರಡ್ಬೇಕಾದ್ರೆ ಐ ಸಿ ಯು ಆಲ್. You guys, I want to show you all something. This tumbler which I got from Amazon. So ಆ ಶೂ ರ್ಯಾಕ್ದೇನೋ ವಿಡಿಯೋ ಮಾಡಿದಾಗ ಹೇಳಿದೆ ನೋಡಿ, ಒಂದು ಟಮ್ಲರ್ ಆರ್ಡ್ರ್ ಮಾಡಿದ್ದೀನಿ ಅಂತ, ಇದೇ ಅದು. ಸೊ ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ಸೊ ಇದೇನಂದರೆ ಟಮ್ಲರ್ ಸ್ಪೆಷಾಲಿಟಿ ಏನು ಹೇಳಿ, ನಾವು ಹಾಟ್ ವಾಟರ್ ಹಾಕಿದ್ರೆ ಹಾಟ್ ವಾಟರ್ ಆಗೇ ಇರುತ್ತೆ, ಕೋಲ್ಡ್ ವಾಟರ್ ಹಾಕಿದ್ರೆ ಕೋಲ್ಡ್ ವಾಟರ್ ಹಾಗೆ ಇರುತ್ತೆ, ಲೈಕ್ ಫಾರ್ ಸಮ್ ಅವರ್ಸ್. ಅದೇ ಥರ ಇದೂ ಅಷ್ಟೇ. ಸೊ 1.2 liters, ಲೈಕ್ 1200 ml. ಸೊ 1.2 liters ಆಫ್ ವಾಟರ್. ಆ್ಯಂಡ್ ಸಿಪ್ಪಿಂಗ್ಗೆ ಆಗಲಿ, ಇದನ್ನು ಯೂಸ್ ಮಾಡೋದಕ್ಕೆ ಆಗಲಿ ತುಂಬ ಹ್ಯಾಂಡಿ ಅನಿಸ್ತು ನನಗೆ. ಆ್ಯಂಡ್ ಕೋಲ್ಡ್ ವಾಟರ್ ಸ್ಪೆಷಲಿ, ಇದನ್ನು ಬಿಸಿಲನ್ನ ಹೆಂಗೆ ಬೀಟ್ ಮಾಡ್ತಾ ಇದ್ದೀರಾ ಅಂತ ಕೇಳೋದ್ನಲ್ಲ, ಸೊ ಐ ಆಮ್ ಬೀಟಿಂಗ್ ಲೈಕ್ ದಿಸ್. ಸೊ ನಿಮಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ ಸಿನ್ಸ್ ಫ್ರಮ್ ಅ ವೀಕ್. ಆ್ಯಂಡ್ ಕೋಲ್ಡ್ ವಾಟರ್ ನಾನು ಫಿಲ್ ಮಾಡ್ಕೊತೀನಿ, ಇಟ್ಕೋತೀನಿ. ಫುಲ್ ಡೇ ಇರುತ್ತೆ. ನಾನು ಮಾರ್ನಿಂಗ್ ನೈಟ್ ತನಕ ಇಟ್ಟಿದ್ದೀನಿ. ಕೆಲವೊಂದ್ಸರಿ ನೈಟ್ ಕೋಲ್ಡ್ ವಾಟರ್ನ ಲೈಕ್ ಫಿಲ್ ಮಾಡಿಬಿಟ್ಟು ಮಾರ್ನಿಂಗ್ ಸಿಪ್ ಮಾಡಿದಾಗ ಅಷ್ಟೇ ಕೋಲ್ಡ್ ಇದೆ. ಸೊ ಒಂದು 8-9 hours ತನಕ ಕೋಲ್ಡ್ ವಾಟರ್ ಹಾಗೆ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಅ ಸೇವಿಯರ್ ಫಾರ್ ಮೀ ನವ್. ಇಫ್ ಯು ವಾಂಟ್ ದಿಸ್, ಲೈಕ್ ಪ್ರಮೋಷನ್ ಎಲ್ಲ ಅಲ್ಲ, ನಾನು ದುಡ್ಡು ಖರ್ಚು ಮಾಡ್ಕೊಂಡು ನಾನು ತಗೊಂಡಿರೋದು. ಬಿಕಾಸ್ ಈಗ ಏನು ಗೊತ್ತಾ, ಅದು ಒಂದು ಆಗಿಬಿಡುತ್ತೆ. ಬಿಕಾಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ತಿದ್ದಂಗೂ ಪ್ರಮೋಷನ್ ಒಂದು 2-3 ವಿಡಿಯೋ ಪ್ರಮೋಷನ್ ಮಾಡಿದ್ರಿಂದ ಯಾವ್ದಾದ್ರು ಪ್ರಾಡಕ್ಟ್ಸ್ನ, ಸೊ ಎಲ್ಲದೂ ಹಾಗೆ ಅಂದ್ಕೊಂಡು ಬಿಡ್ತೀರಾ. ಸೊ ಹಂಗಿಲ್ಲ. ಆ ಥರ ಏನಾದ್ರು ಇದ್ದರೆ ದಿಸ್ ಇಸ್ ಪ್ರಮೋಷನ್ ಆರ್ ದಿಸ್ ಇಸ್ ಅ ಸ್ಪಾನ್ಸರ್, ಜೆನ್ಯೂನಾಗಿ ಇಷ್ಟ ಆಗಿದೆ ಅಂತ ಲೈಕ್ ಆ ಥರ ಹೇಳ್ತೀನಿ. ಐ ಆಮ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ ಆಲ್ ದ್ಯಾಟ್. ಸೊ ಇದು ನನ್ನ ದುಡ್ಡು ಖರ್ಚು ಮಾಡ್ಕೊಂಡು ತಗೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಲೈಕಿಂಗ್ ಇಟ್. ಅದಕ್ಕೆ ಇದು ನನಗೆ ಹೆಲ್ಪ್ ಆಯ್ತಲ್ವ. ಪಾಪ ನಮ್ಮ ಸಬ್ಸ್ಕ್ರೈಬರ್ಸು ಬಿಸಿಲಲ್ಲಿ ಬೇಯ್ತಾ ಇರ್ತಾರೆ, ಸೊ ಅವ್ರಿಗೂ ಇದು ಹ್ಯಾಂಡಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೇಳಿದೆ. ನಿಮ್ಗೆ ಗೊತ್ತಿಲ್ಲ, ನಾನು ಇದು ಬಂದಾಗಿಂದ ಎಷ್ಟು ವಾಟರ್ ಕೂಡ ಜಾಸ್ತಿ ಕನ್ಸಪ್ಷನ್ ಆಗುತ್ತೆ. ಸೊ ಇಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ದಟ್ ಕೋಲ್ಡ್ ವಾಟರ್ ಇನ್ ದಿಸ್ ಹಾಟ್ನೆಸ್, ಸ್ವರ್ಗ. Hi everyone, this is our next day. So yesterday night we couldn't make it. So ನಾವು ಏನು ರೆಸಾರ್ಟ್ ಇದೆ ಹೋಗಕ್ಕೆ ಆಗಲಿಲ್ಲ. ಸೊ ಇವಾಗ ಅರ್ಲಿ ಮಾರ್ನಿಂಗ್ ಫ್ರೆಶ್ ಆಗಿ ರೆಡಿಯಾಗಿ ಹೋಗ್ತಿದ್ದೀವಿ. ಆಲ್ರೆಡಿ 7 o'clock, ಆಲ್ರೆಡಿ ಹಾಫ್ ವೇ ಡನ್, ಲೈಕ್ ಆನ್ ದ ವೇ ಹೋಗ್ತಾ ಇದ್ದೀವಿ. ಸಿಂಧು ಈಸ್ ಹಿಯರ್. ಸೊ ಇಬ್ಬರು ಇನ್ನೂ ಲೈಕ್ ನಿದ್ದೆ ಮೂಡಲ್ಲಿದ್ದೀವಿ, ಬಟ್ ವಿ ಆರ್ ಫ್ರೆಶ್ ಆ್ಯಂಡ್ ರೆಡಿ. ಸೊ ಈಗ ಹೋಗಿ ಬೇಗ ಲೈಕ್ ರೀಚ್ ಆಗಬೇಕು. ಅವಳು ಬೇರೆ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಆಗುತ್ತೆ ಅಂತ ಏನೋ ಹಂಗಂತ ಇದ್ದು, ಸೊ ಗೊತ್ತಿಲ್ಲ. ಬಟ್ 7ಗೆಲ್ಲ ಆಲ್ರೆಡಿ ಹಾಫ್ ವೇ ಬಂದಿದ್ದೀವಿ. ಇನ್ನು ಸ್ವಲ್ಪ ದೂರ ಹೋದರೆ ಸಿಗುತ್ತೆ. ಸೊ ಒನ್ಸ್ ವಿ ರೀಚ್ ಐ ಆಮ್ ಗೋನಾ ಸೀ ಯು ಆಲ್.
ಒಂದು ಏಟ್ ನೋಡಿದ್ರ ನೀವೇ ಫುಲ್ಲು ಏನು ಹೇಳಲ್ಲ, ವಿಡಿಯೋ ಥರ ಸಾಂಗ್ ಥರ ತೋರಿಸಿ ಈಗ ಹಾಕ್ತೀನಿ, ನಿಮ್ಮನ್ನ ಬಿಡಲ್ಲ ನಿಜ. ಇವಾಗ ಫುಲ್ ಜಾಸ್ತಿ ಲೈಕ್ ಕಮೆಂಟ್ ಶೇರ್ ಅಲ್ವಾ. ತೋರಿಸ್ತೀನಿರಪ್ಪ ಗಣಪತಿ ಪ್ರಸಾದ ಅಂತ, ಆಮೇಲೆ ಬಿಡ್ತೀರಾ ನೀವು ನನ್ನ? ಅದೇ ಥರನೇ ಆ್ಯಕ್ಚುಲಿ, ಅದೇ ಥರನೇ ಅದು ಕಾನ್ಸೆಪ್ಟ್. ಏನ್ ರಮ್ಯ ಆ್ಯಕ್ಚುಲಿ ನಾನು ಸಿಂಧು ಡನ್, ತುಂಬ ಸುಸ್ತಾಗೋಯ್ತು. ಅಂದರೆ ಅವಳಿಗೆ ರೆಡಿ ಮಾಡಿದ್ವಲ್ಲ, ಯಾಕೆ ಮೇಕಪ್ ಡನ್ ಬೈ ಮೀ ಆ್ಯಂಡ್ ಸಿಂಧು ಇವಾಗ ಹೇರ್ ಸ್ಟೈಲ್ ಮಾಡಿದ್ಲು, ಚೆನ್ನಾಗಿ ಕಾಣ್ತಿದ್ದಾಳೆ ಅವಳು. ಆ್ಯಂಡ್ ಸ್ವಲ್ಪ ಫೋಟೋಶೂಟ್ ಅದು ಇದಕ್ಕೆ ಹೋದ್ಲು, ಅಂದರೆ ಶಾಸ್ತ್ರದ ಇನ್ನೂ ಸ್ಯಾರಿಲಿ. ಸೊ ಅದೆಲ್ಲ ಆದಮೇಲೆ ಮೆಹಂದಿಗೆ ಅಗೇನ್ ಮೆಹಂದಿಗೆ ರೆಡಿ ಮಾಡಬೇಕು. ಶೀ ಈಸ್ ಗೋನ ವೇರ್ ಲೆಹೆಂಗಾ, ನಾನು ಗೌನ್ ನಾರ್ಮಲ್ ಆರೆಂಜ್ ತೋರಿಸಿದ್ನಲ್ಲ ಅದು, ಸಿಂಧುನು ಲೆಹೆಂಗಾ. ಸೊ ಹಾಕ್ಕೊಂಡು ಸ್ವಲ್ಪ ಇದು ಮಾಡಿ ಮ್ಯಾನೇಜ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿಬಿಟ್ಟು ಮತ್ತೆ ವಿ ಗೋನ ಚೇಂಜ್ ಫಾರ್ ದಿಸ್ ಸೇಮ್ ಡ್ರೆಸ್. ಆಗ್ತಿಲ್ಲ, ಬಿಸಿಲು ಇದೆ, ತುಂಬ ಸೆಕೆ ಇದೆ, ಆಗ್ತಿಲ್ಲ ನಮಗೆ. ಇವಳು ನೋಡಿ ಯೆಲ್ಲೋ ಕಲರ್ ಹಾಕ್ಕೊಂಡು ಬಂದಿದ್ದಾಳೆ. ಹಳದಿ ಇದೆ ಅನ್ನೋದೇ ಆ್ಯಕ್ಚುಲಿ ನಂಗೆ ತುಂಬ ಕನ್ಫರ್ಮಾಗಿ ಗೊತ್ತಿರಲಿಲ್ಲ, ನಮ್ಮಲ್ಲಿ ಹಳದಿ ಇರಲ್ಲ ಅಂದಿದ್ದವಳು. ಇವಳದು ಮ್ಯಾಚ್ ಆಯಿತು, ನಂದು ಆಗಲಿಲ್ಲ. ಓಕೆ, ಅದು ಹಳದಿ ಕುರ್ತಾ ನೋಡ್ಬಿಟ್ಟೆ ನೀನು ತಗೊಂಡಿರೋದು ನನಗೆ ಗೊತ್ತು. ನೋಡ್ಬಿಟ್ಟು ಇದು ಹಾಕಿ ತೋರಿಸ್ಬಿಡು ವಿಡಿಯೋಗೆ. ನನ್ನ ವಿಡಿಯೋಸ್ ನೋಡ್ತೀಯ ತಾನೆ? ಮಾತಾಡ್ತಾನೆ ಇಲ್ವಲ್ಲ ಅವಳು. ನೀವು ನೋಡಿದ್ರೆ ವಿಡಿಯೋಸ್ ನೋಡ್ತಾಳೆ ಅಂತೀರ, ಅವಳು ನೋಡಿದ್ರೆ ಮಾತೇ ಆಡ್ತಾ ಇಲ್ಲ. ಸತ್ಯ ಗೊತ್ತಾಯ್ತು. ಈಗ ಅಲ್ಲಿ ಬಂದು ಫೋಟೋ ಬೇಕು ನಿಮ್ಮ ಜೊತೆ ಅಂತ ತೆಗೆಸ್ಕೊಂಡ್ಲು. ಯೂಟ್ಯೂಬ್ ಮಾಡ್ತೀನಿ. ಅದು ಅಕ್ಷತೆ ಬೇರೆ ಬರ್ಬೇಕಂತೆ ವಿಡಿಯೋದಲ್ಲಿ. ನಮ್ಮ ಅಕ್ಷತನ ಡ್ಯಾನ್ಸ್ ಪ್ರಾಕ್ಟೀಸ್ ನೋಡ್ರಪ್ಪ. ಚಿಟಿ ಅಕ್ಕ ಇದು ಏ ಕಣ್ಮುಚ್ಚು. ರಮ್ಯಾ ನಾಯಿ ಲುಕ್ ಪರ್ಫೆಕ್ಟ್ ಮ್ಯಾಚ್ ಆಗ್ತಿದೆ ಅಲ್ವಾ? ನೆಕ್ ಪೀಸ್ ಮತ್ತೆ ಇದು ಇದಕ್ಕೆ ಹೆಂಗೆ ಅನು ಹತ್ರ ಎಲ್ಲ ಇದೆ, ಎಲ್ಲ ಅನು ಅಕ್ಕನೇ ಮಾಡಿರೋದು. ಫುಲ್ ಇದೆ, ವೈಟ್ ಇದೆಯಲ್ಲ. ಇಲ್ಲಿ ಫುಲ್ ಇದೆ, ಬೈತಲೆ ಬಟ್ಟು ಇಯರಿಂಗ್ಸು ಎಲ್ಲ. ಇದು ಚೆನ್ನಾಗಿದೆಪ್ಪ, ಅದೇನೆ ಕುಂದನ್ನೇ.
ಯಾ ಬ್ಯಾಕ್ ಇನ್ ದ ಹೋಮ್. ನಾವು ಮನೆ ರೀಚ್ ಆದಾಗ ನಮ್ಮನೆ 6:30 ಆಗಿತ್ತು. ರಿಯಲಿ ಡನ್ ಫಾರ್ ದ ಡೇ, ಲೈಕ್ ಡನ್ ಫಾರ್ ದ ಡೇ. ಸೊ ಇಷ್ಟೊಂದು ಸುಸ್ತಾಗೋದು ಅಥವಾ ಎನರ್ಜಿ ಡ್ರೈನ್ ಆಗೋದಕ್ಕೆ ಕಾರಣ ಸನ್, ಬಿಕಾಸ್ ಆಫ್ ದ ಹಾಟ್ನೆಸ್. ಅಷ್ಟು ಬಿಸಿಲಿತ್ತು, ನಾವು ತುಂಬ ಫೋಟೋಶೂಟ್ ಮಾಡಿಸ್ಲಿಲ್ಲ. ಅವಳ ಜೊತೆ ಮಾಡಿಸ್ಕೊಂಡ್ವಿ, ಇಟ್ಸ್ ಹರ್ ಡೇ. ಸೊ ನಾವು ಸ್ವಲ್ಪ ರೂಮ್ ಒಳಗಡೆನೇ ಇದ್ವಿ, ಇಂಡೋರ್ಸೇ ಇದ್ವಿ. ಆ್ಯಂಡ್ ನಾವು ರೆಡಿ ಎಲ್ಲ ಮಾಡಿದ್ವಿ ಅವಳಿಗೆ. ಅದು ಹಂಗಾಗಿ ನಮ್ಗೆ ಸ್ವಲ್ಪ ಎನರ್ಜಿ ಹೋಯ್ತು. ಅವಳಿಗೆ ಕಂಪ್ಲೀಟ್ ರೆಡಿ ನೋಡಿದ್ರಲ್ಲ ಸ್ಯಾರಿ ಲುಕ್, ಅದು ನಾನೇ ಮೇಕಪ್ ಮಾಡಿದ್ದು. ಹೇರ್ ಸ್ಟೈಲು ಅಷ್ಟೇ. ನೆಕ್ಸ್ಟ್ ಹೇರ್ ಸ್ಟೈಲ್ ಸಿಂಧು ಮಾಡಿದ್ಲು. ಹೇರ್ ಸ್ಟೈಲ್ ಸ್ವಲ್ಪ ಎಲ್ಲ ಅವಳು ಮಾಡಿದ್ಲು, ಆದರೂ ಸಿಂಧು ಕರ್ಲ್ಸ್ ಮಾಡಿದೆ, ಅವಳಿಗೆ ಕರ್ಲ್ಸ್ ಮಾಡಿದೆ, ನಾನು ಮೇಕಪ್ ಮಾಡಿದೆ ಕಂಪ್ಲೀಟ್. ಓ ಮೈ ಗಾಡ್, ಇಟ್ ವಾಸ್ ಅ ಲಾಂಗ್ ಡೇ ಅನಿಸ್ತು. ಆ್ಯಂಡ್ ದಿಸ್ ಇಸ್ ಮೈ ಮೆಹಂದಿ. ಸೊ ಎರಡು ಕೈಗೂ ಹಾಕ್ಸ್ಕೊಂಡಿದ್ದೀನಿ. ಆ್ಯಂಡ್ ಯಾ, ನೆಕ್ಸ್ಟ್ ಸಂಡೇ ರಿಸೆಪ್ಷನ್. ಈ ಸಂಡೇ ಮೆಹಂದಿ ಆಯ್ತಲ್ಲ, ನೆಕ್ಸ್ಟ್ ಸಂಡೇ ರಿಸೆಪ್ಷನ್, ಫ್ರೈಡೇ ಮ್ಯಾರೇಜ್, ಸಂಡೇ ರಿಸೆಪ್ಷನ್. ಸೊ ಅದೆರಡು ಇವೆಂಟ್, ಮೇನ್ ಇವೆಂಟ್. ಅದು ಮುಗಿದ್ರೆ ಎವ್ರಿಥಿಂಗ್ ಈಸ್ ಡನ್ ರಮ್ಯಾದು ಮ್ಯಾರೇಜ್ ಫಂಕ್ಷನಲ್ಲಿ. ಆ್ಯಂಡ್ ನಾನು ತುಂಬ ಎಕ್ಸಾಸ್ಟ್ ಆಗಿದ್ದೀನಿ, ಆಗ್ತಾನೆ ಇಲ್ಲ. ಯಾಕೆ ಅಂದರೆ ಮೈ ಡೇಟ್ಸ್ ಆರ್ ನಿಯರ್. ಸೊ ನನಗೆ ಟುಡೇ ಪ್ರಾಬಬ್ಲಿ ಐ ಮೇ ಗೆಟ್ ಮೈ ಪೀರಿಯಡ್ಸ್ ಟು ನೈಟ್. ಸೊ ಆ ಥರ ಅನಿಸ್ತಿದೆ ಫುಲ್ಲು. ಸೊ ಹಾಗಾಗಿ ಐ ಆಮ್ ಡನ್ ಅನ್ನೋ ಥರ ಅನಿಸ್ತಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎವ್ರಿಥಿಂಗ್ ವೆಂಟ್ ವೆಲ್. ತುಂಬ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ನಾನು ಎಲ್ಲ ಹೇಳಿದ್ನಲ್ಲ, ನಾವು ರೂಮ್ ಒಳಗಡೆ ಇದ್ವಿ, ತುಂಬ ಎಲ್ಲ ರೆಡಿ ಮಾಡೋದು ಪ್ರತಿಯೊಂದು ಎಲ್ಲ ಆಗ್ತಾಯಿತ್ತು. ಹಾಗಾಗಿ ತುಂಬ ಕ್ಲಿಪ್ಪಿಂಗ್ಸ್, ತುಂಬ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ ವಾಸ್ ನೈಸ್. ಸಖತ್ ಎಂಜಾಯ್ ಮಾಡಿದ್ವಿ. 6:30 ಹಂಗೆ ಪ್ರೀತಮ್ ಬಂದು ನಮ್ಮನ್ನ ಪಿಕ್ ಮಾಡ್ದ. 6 o'clock, 5:30 ಹಂಗೆ. ಆ್ಯಂಡ್ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್, ಬಿಕಾಸ್ ನಾಳೆ ಅಗೇನ್ ಇಟ್ ವಿಲ್ ಬಿ ಅ ಲಾಂಗ್ ಡೇ ಫಾರ್ ಮೀ, ಬಿಕಾಸ್ ಐ ಹ್ಯಾವ್ ಸಮ್ ಪ್ಲ್ಯಾನ್ಸ್ ಟು ಗೋ ಔಟ್ ಆ್ಯಂಡ್ ಆಲ್ ದಟ್. ಸೊ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ, ಡೇ ಇನ್ ಮೈ ಲೈಫ್ ಸಾರ್ಟ್ ಆಫ್ ವಿಡಿಯೋ ಮಾಡ್ತೀನಿ. ಯಾ, ಬಿಕಾಸ್ ತುಂಬ ಲಾಂಗ್ ಬೇಡ, ಈ ವಿಡಿಯೋಗೆ ಜಾಯಿನ್ ಮಾಡೋದು ಬೇಡ, ಇಲ್ಲಿಗೆ ಎಂಡ್ ಮಾಡೋಣ ಈ ವಿಡಿಯೋನ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Until we meet next time, love you guys, miss you, take care, bye.